ಸರ್ ನಾವು ಮಾಸ್ ಟಿವಿಯಿಂದ ಬಂದಿದ್ದೀವಿ. ಆ್ಯಕ್ಚುಲಿ ಇವತ್ತು ರಿಯಲಿ ಎ ಬ್ರೇಕಿಂಗ್ ನ್ಯೂಸ್ ಅಂತ ಬಂತು. ಇಟ್ ಇಸ್ ನಾಟ್ ಓನ್ಲಿ ಫಾರ್ AAP, ಇಟ್ ಇಸ್ ಫಾರ್ ದ ಎಂಟೈರ್ ಟ್ರೂತ್, ಜಸ್ಟಿಸ್. ಇಟ್ ಇಸ್ ದ ಟ್ರೂತ್ ಟ್ರೈಮ್ಸ್ ಅಂತ, ಇಟ್ ಇಸ್ ದ ಟ್ರೂತ್ ಇನ್ ಅವರ್ ಡೆಮೋಕ್ರಸಿ ಸರ್. ಬಹಳ ಧನ್ಯವಾದಗಳು ನಿಮ್ಮ ಮಾಸ್ ಟಿವಿಗೆ. ಯಾಕೆಂತಂದ್ರೆ ಆಮ್ ಆದ್ಮಿ ಪಾರ್ಟಿಗೆ ಸುದ್ದಿ ಪ್ರಚಾರ ಆಗ್ತಕ್ಕಂಥದ್ದು ಅಗತ್ಯ ಇದೆ. ಯಾಕೆಂತಂದ್ರೆ ನಮ್ಮದು ಸಾಮಾನ್ಯ ಜನರ ಪಕ್ಷ, ಜನಸಾಮಾನ್ಯರ ಪಕ್ಷ. ಗೆಲುವು ಕೂಡ ಸಾಮಾನ್ಯ ಜನರ, ಜನಸಾಮಾನ್ಯರ ಗೆಲುವು ಮತ್ತು ನಮ್ಮ ಪಾರ್ಟಿಯ ಗೆಲುವು ಕೂಡ ಹೌದು. ಸತ್ಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅಂತ ನಾನು ಹೇಳ್ತೀನಿ. ಎಲ್ಲೋ ಒಂದು ಕಡೆ ಹರಾಜಕತೆ ಹೋಗ್ತಿರುವಂತ ಸಂದರ್ಭದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇವೆಲ್ಲವೂ ಕೂಡ ಯಾವುದೋ ಕೆಲವು ವರ್ಗದ ಎರಡು ಪಾರ್ಟಿಗಳಿಗೆ ರಾಷ್ಟ್ರದ ಹಿತಕ್ಕಿಂತಲೂ ಕೂಡ ಅವರ ಪಕ್ಷ, ಅವರ ಸಿದ್ಧಾಂತ, ಅವರ ವೈಯಕ್ತಿಕ ಸಿದ್ಧಾಂತ, ಅವರ ವೈಯಕ್ತಿಕ ಕುಟುಂಬ ಮತ್ತು ಆಸ್ತಿ ಪಾಸ್ತಿಗಳು ಮಾಡ್ಕೊಳ್ತಕ್ಕಂಥದ್ದಕ್ಕೆ ಈ ಪ್ರಜಾಪ್ರಭುತ್ವದ ಹೆಸರಲ್ಲಿ ವ್ಯವಸ್ಥೆಯನ್ನು ಇಟ್ಕೊಂಡಿರೋದು ನೋಡಿದಾಗ ನಾವು ಪೂರ್ತಿ ಸಂಪೂರ್ಣವಾಗಿ ನಿರ್ಣಾಮ ಆಗ್ತಾ ಇದೆಯೋ ಅನ್ನೋ ವ್ಯವಸ್ಥೆ ಅಂತ ಅನ್ನಿಸ್ತಾ ಇತ್ತು. ಇದೊಂದು ಕೋರ್ಟ್ ನಲ್ಲಿ ಇವತ್ತಿನ ದಿವಸ 6 ವರ್ಷದ ಹಿಂದಿನ ಕತೆ. ಅಬಕಾರಿ ಇದರಲ್ಲಿ ಲೆಕ್ಕಾಚಾರದಲ್ಲಿ ಅಬಕಾರಿಯ ಇಲಾಖೆಯ ಹಗರಣ ಅಂತ ಅಂದ್ಬಿಟ್ಟು ಸೃಷ್ಟಿ ಮಾಡಿ ಉದ್ದೇಶಪೂರ್ವಕವೇ ಅವತ್ತಿನ ಸರ್ಕಾರ ಡೆಲ್ಲಿಯಲ್ಲಿ ಬಹಳ ಪ್ರಬಲವಾಗಿ ಬೆಳೀತಾ ಇದೆ. ಇದು ಅಕಸ್ಮಾತ್ ಹೀಗೆ ಬೆಳೆದ್ರೆ ರಾಷ್ಟ್ರಾದ್ಯಂತ ಪ್ರಬಲವಾಗುತ್ತೆ, ಸೆಡ್ ಹೊಡೆದ ನಿಲ್ತಾರೆ ಅನ್ನೋ ಒಂದು ಅನುಮಾನಗಳು ಅವ್ರಿಗೆ ಬಂದಿದ್ರಿಂದ ಮೊದಲನೇ ಬಾರಿ ಅವ್ರಿಗೆ ಅನುಮಾನ ಇತ್ತು. ಆದ್ರೂ ಕೂಡ ಭ್ರಷ್ಟ ಮುಕ್ತ ಸರ್ಕಾರ ಮತ್ತು ಬೇಸಿಕ್ ನೀಡ್ಸ್, ಆರೋಗ್ಯ ಮತ್ತು ಶಿಕ್ಷಣ ಮತ್ತು ಉದ್ಯೋಗ ಇವೆಲ್ಲವನ್ನು ಕೊಡ್ಲೇಬೇಕಾದ್ದು ಕರ್ತವ್ಯ ಸಂವಿಧಾನದ ಪ್ರಕಾರ ಅನ್ನೋ ಸಂವಿಧಾನವನ್ನು ಎತ್ತಿಡಿಯೋದಕ್ಕೆ ಸಾಮಾಜಿಕ ನ್ಯಾಯವನ್ನು ಮಾಡಿದಂತ ಪಕ್ಷ 5 ವರ್ಷ ಅಧಿಕಾರ ಮಾಡಿದ ಮೇಲೆ ಆಂಟಿ ಇನ್ಕಂಬೆನ್ಸಿ ಬರುತ್ತೆ, ಸೋಲ್ತಾರೆ ಅಂತ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಬಿಜೆಪಿಯವರು. ಮತ್ತೆ ಬಹುಮತ 63 ತಗೊಂಡು ಗೆದ್ದು, ಅದಾದ ಮೇಲೆ ಬೇರೆ ರಾಜ್ಯದಲ್ಲಿ ಎಲ್ಲೂ ಗೆಲ್ಲಕ್ಕಾಗೋದಿಲ್ಲ, ಇಲ್ಲಿ ಮಾತ್ರ ಸಾಧ್ಯ ಇವರಿಗೆ ಅಂತ ಹೇಳಿದ್ರು. ಉಚಿತವಾಗಿ ನಾವು ಕೊಟ್ಟಿರೋದೆಲ್ಲ ಸರಿ ಇಲ್ಲ, ಒಳ್ಳೇದಲ್ಲ ಅಂತ ಹೇಳಿದ್ರು. ಪಕ್ಕದಲ್ಲಿ ಪಂಜಾಬ್ನಲ್ಲಿ ಚುನಾವಣೆ ಆದಾಗ 117ಕ್ಕೆ 93 ಸೀಟ್ ಗೆದ್ದು ಇವತ್ತು ಅಧಿಕಾರ ಮಾಡ್ತಾ ಇದ್ದೀವಿ. ಆಗ ಅವರ ಕಣ್ಣು ಕೆಂಪಾಗಿ, ಅಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಇದ್ದಿದ್ರಿಂದ ಅವ್ರು ಅಷ್ಟೊಂದೇನು ಧಾಮ್ ಮಾಡಲಿಲ್ಲ. ಆದ್ರೆ ಈ ಪಕ್ಷ ಹೇಗಾದ್ರೂ ಮಾಡಿ ಇಂತಹ ಪಕ್ಷಗಳನ್ನ ಸರ್ವನಾಶ ಮಾಡದೇ ಇದ್ರೆ ಬಿಜೆಪಿಗೆ ಉಳಿಗಾಲವಿಲ್ಲ. ಬಿಜೆಪಿ ಅಭಿವೃದ್ಧಿಗಿಂತಲೂ ಹೆಚ್ಚು ಯಾರು ಒಳ್ಳೇದನ್ನು ಮಾಡ್ತಾರೋ ಅವ್ರನ್ನ ಮುಗಿಸದೇ ಇದ್ರೆ ನಮ್ಮ ಪಕ್ಷಕ್ಕೆ ಗಟ್ಟಿದನ ಸಿಕ್ಕೋಲ್ಲ ಅನ್ನೋ ಒಂದು ಕಾರಣದಿಂದ ಅವರ ಸಾಂವಿಧಾನಿಕವಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಅವ್ರನ್ನ ಗುಲಾಮಗಿರಿಯನ್ನಾಗಿ ಮಾಡ್ಕೊಂಡದು. CBI ಇರ್ಬೋದು, ರಾಯ್ ಇರ್ಬೋದು, ITV ಇರ್ಬೋದು, ED ಇರ್ಬೋದು, ಇವೆಲ್ಲವನ್ನು ಕೂಡ ತನ್ನ ತೆಕ್ಕೆಗೆ ತಗೊಂಡು ಅವ್ರಿಗೆ ಬೇಕಾದವ್ರನ್ನ ರೈಡ್ ಮಾಡಿಸೋದು, ಅವ್ರಿಗೆ ಬೇಕಾದವ್ರನ್ನ ಹೆದರ್ಸೋದು, ಜೈಲಿಗೆ ಹಾಕ್ಸೋದು. ಆಮೇಲೆ ನಮ್ಮ ಪಕ್ಷಕ್ಕೆ ಸೇರ್ಕೊಂಡ್ರೆ ಬಿಡ್ತೀವಿ ಅನ್ನೋದು, ನಮಗೆ ಇಷ್ಟು ದುಡ್ಡು ಕೊಟ್ರೆ ಬಿಡ್ತೀವಿ ಅನ್ನೋದು ದಂಧೆಯನ್ನು ನೋಡಿದ್ದು ನೀವು ಕಂಡಿದ್ದೀರಾ. ಎಲೆಕ್ಷನ್ ಕಮಿಷನ್ ಸ್ವಾಯತ್ತ ಸಂಸ್ಥೆಯನ್ನ ಸಾಯಿಸಿದ್ ನೋಡಿದ್ದೀರಾ. ಆ ಒಂದು ಕಮಿಟಿಯನ್ನೇ ಕಿತ್ತಾಕಿ ಹೊಸ ಆಕ್ಟ್ ತಂದು. ಆ ದೃಷ್ಟಿಯಿಂದ ಇವತ್ತು ಎರಡೂ ಪಾರ್ಟಿಗಳು ನನ್ನ ದೃಷ್ಟಿಯಲ್ಲಿ ಅಧಿಕಾರ ಮಾಡ್ತಕ್ಕಂಥ ಬಿಜೆಪಿ ಯಾವುದು ನಮ್ಮ ನಾಯಕ ಕೇಜ್ರಿವಾಲ್ ಅವರ ಮತ್ತು ಅವರ ಪಕ್ಷವನ್ನ ಮುಗಿಸ್ಬೇಕು ಅಂತ ಇದ್ರು, ಅದಕ್ಕೆ ಒಂದು ಸರಿಯಾದ ಉತ್ತರವನ್ನ ಇಲ್ಲಿ ನಮಗೆ ನ್ಯಾಯಾಲಯ 3ನೇ ಅಂಗ ಕಾರ್ಯಾಂಗ ದಾರಿ ತಪ್ಪಿದೆ, ಶಾಸಕಾಂಗವಾಗಿ ತಪ್ಪಿದೆ ಈ ವ್ಯವಸ್ಥೆಗಳಲ್ಲಿ. ಆದ್ರೆ ನ್ಯಾಯಾಂಗ ಎಲ್ಲೋ ಕಡೆ ಆ ತರದ ಅನುಮಾನ ಬರದೇ ಇರೋ ರೀತಿಯಲ್ಲಿ ದಿಟ್ಟವಾದ ನೇರವಾದ ಏನ್ ತೀರ್ಮಾನ ಕೊಟ್ಟಿದ್ದಾರೆ. ಈ ಕೇಸಲ್ಲಿ 598 ಪುಟದ ಕೇಸ್ ಇದು ವಿವರಣೆ ಕೊಟ್ಟಿದ್ದಾರೆ. ಅದ್ರೊಳಗೆ ಫೈನಲ್ ಅವ್ರದ್ದು ವರ್ಡಿಕ್ಸ್ ಕೊಡುವಾಗ, ತೆಗೆದಾಕುವಾಗ, ಕೇಸ್ ವಜಾ ಮಾಡುವಾಗ ಇದು CBI ಪಿತೂರಿ ಮಾಡಿ ಇವ್ರ ಮೇಲೆ ಕೇಸನ್ನು ಹೊಸದಾಗಿ ಸೃಷ್ಟಿ ಮಾಡಿ ಯಾವುದೇ ಸಾಕ್ಷಿಗಳು, ಉರುಳುಗಳು ಮತ್ತು ಅದು ಏನೂ ಇಲ್ಲದೆ ಇದ್ರು ಕೂಡ ಸುಮಾರು ದಿನಗಳ ಕಾಲ ಜೈಲಿಗೆ ಹಾಕ್ತಿರ್ತಕ್ಕಂಥದ್ದು ಬಹಳ ದೊಡ್ಡ ಅಪಮಾನ. ಮತ್ತು ಅವ್ರನ್ನ ಬೈದಿರೋದಲ್ಲದೆ, ಇದನ್ನು ವಜಾ ಮಾಡಿರೋದಲ್ಲದೆ, ಅವ್ರ ಮೇಲೇನೆ ಇಲಾಖೆ ಎನ್ಕ್ವೈರಿ ಆಗ್ಬೇಕಾಗಿದೆ, ಅವ್ರಿಗೂ ಶಿಕ್ಷೆ ಕೊಡ್ಬೇಕಾದ ಪರಿಸ್ಥಿತಿ ಇದೆ. ಇದರಲ್ಲಿ ಯಾವುದು ಇಲ್ದಿರಿಂದ ಯಾವ ವಿಚಾರಣೆಗೂ ಲಾಯಕ್ಕಾದ ಕೇಸ್ ಅಲ್ಲ. ಅವ್ರನ್ನ ಬಿಡುಗಡೆ ಮಾಡ್ಬೇಕಾದ್ರು ದೋಷ ಮುಕ್ತರು ಅಂತ ಹೇಳಿರೋದು ನೋಡಿದಾಗ ಇಡೀ ರಾಜ್ಯ ಇವತ್ತಿನ ದಿವಸ ಒಂದು ರೀತಿಯಲ್ಲಿ ನಾವು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಜನಸಾಮಾನ್ಯರು ಯೋಚಿಸಬೇಕು, ಪರ್ಯಾಯ ವ್ಯವಸ್ಥೆ ಬೇಕಾ, ಕುಟುಂಬ ರಾಜಕಾರಣ ಬೇಕಾ, ಮಸಲ್ ಪವರ್ ಬೇಕಾ, ಆಸ್ತಿ ಹಣ ಇರ್ತಕ್ಕಂಥವ್ರು ಮಾತ್ರ ಪ್ರತಿನಿಧಿಗಳಾಗ್ಬೇಕಾ, ಅಧಿಕಾರ ಮಾಡ್ಬೇಕಾ ಅನ್ನೋದನ್ನ ಯೋಚನೆ ಮಾಡಿ ಅಂತ ಹೇಳಿ ಪೊರಕೆ ಗುರುತು ಆಮ್ ಆದ್ಮಿ ಪಾರ್ಟಿ ಗಲೀಜು ಜಾಸ್ತಿ ಆಗಿದೆ ಸ್ವಾತಂತ್ರ್ಯ ಬಂದ ಮೇಲೆ. ಅದನ್ನ ಒಂದು ಸ್ವಚ್ಛವಾದ ಸ್ವಾತಂತ್ರ್ಯ ಭಾರತವನ್ನು ನೋಡ್ಬೇಕಾದ್ರೆ ನಾವು ಗುಡಿಸ್ಬೇಕಾಗಿದೆ. ಆ ಗುಡಿಸೋದಕ್ಕೆ ಆಮ್ ಆದ್ಮಿ ಪಾರ್ಟಿಯ ಪೊರಕೆ ಗುರುತಿನ ಕೇಜ್ರಿವಾಲ್ ನಾಯಕತ್ವದಲ್ಲಿ ದಯಮಾಡಿ ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಪರ್ಯಾಯ ವ್ಯವಸ್ಥೆಗೆ ನೀವೆಲ್ಲರೂ ಬೆಂಬಲ ಕೊಡಿ ಅಂತ ನಾನು ಕೇಳ್ತೀನಿ. ಸರ್, ಹೀಗಿದ್ದಾಗ ತಾವು ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷ ಆಗಿದ್ದೀರಾ. ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಒಳ್ಳೆಯ ನ್ಯೂಸ್ ಬಂದಿದೆ. ತಾವು ಜನತೆಗೆ ತಾವು ಯಾವ ರೀತಿ ಖುಷಿಯ ಸಂದೇಶ ಕೊಡ್ತೀರಿ? ಇಲ್ಲ, ನಾನು ಹೇಳೋದು, ನೀವು ಇಷ್ಟು ವರ್ಷ ಯಾವ್ಯಾವ ಪಕ್ಷದಲ್ಲಿ ಹೇಗೆ ಒಂದೊಂದು ರೀತಿಯಲ್ಲಿ ಪ್ರೀತಿಯನ್ನು ತೋರಿಸ್ಕೊಂಡಿದ್ರ,
ಅದು ಅವರವರ ವೈಯಕ್ತಿಕ ಪ್ರೀತಿ ತೋರಿಸೋದು. ಆದರೆ ವ್ಯವಸ್ಥೆಯಲ್ಲಿ ಇವತ್ತು ಬೆಂಗಳೂರಿನಂಥ ನಗರದಲ್ಲಿರ್ತಕ್ಕಂಥವ್ರು, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥವ್ರು, ನಿಮಗೆ ಬರಬೇಕಾದ ಉಚಿತವಾಗಿ ಕೊಡಬೇಕಾದದೆಲ್ಲ ಸೌಲಭ್ಯ ಬಂದಿದೆಯಾ, ಆಮೇಲೆ ಅಭಿವೃದ್ಧಿ ಆಗ್ತಿದೆಯಾ, ಕೆರೆಕುಂಟೆಗಳು ರಿಪೇರಿ ಆಗ್ತಿದೆಯಾ, ರಸ್ತೆಗಳು ರಿಪೇರಿ ಆಗ್ತಿದೆಯಾ, ಆಮೇಲೆ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆಯಾ, ಆಮೇಲೆ ಸರ್ಕಾರದಲ್ಲಿ ಕೆಲಸಗಳು ಉದ್ಯೋಗಗಳು ತುಂಬ್ತಾ ಇದ್ದಾರಾ, ಆಮೇಲೆ ತುಂಬಿದವರಿಗೆ ಸಂಬಳ ಕೊಡ್ತಿದ್ದಾರಾ, ಪ್ರತಿಯೊಂದು ಕಡೆ ಹೋರಾಟ ನಡೀತಿದೆ ಅಂದಾಗ ಈಗಲಾದ್ರೂ ಯೋಚನೆ ಮತ್ತು ಅದೇ ಪಕ್ಷಗಳಿಗೆ ಮತ ಹಾಕಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೋಬೇಕಾ, ಸರ್ಕಾರ ರಚಿಸಬೇಕಾ. ಆಗ ಯಾವುದೇ ಚುನಾವಣೆ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ, ಮಹಾನಗರ ಪಾಲಿಕೆ ಮುಂದಿನ ಚುನಾವಣೆಗಳಿಗೆ ಪರ್ಯಾಯ ವ್ಯವಸ್ಥೆಗೆ ಆಮ್ ಆದ್ಮಿ ಪಾರ್ಟಿ ಕಡೆ ಸ್ವಲ್ಪ ಪ್ರೀತಿಯನ್ನು ಸರ್, ಈ ದಿನಾಚರಣೆಯನ್ನ ಸ್ವಲ್ಪ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ಸರ್ ಇವತ್ತು. ಇಲ್ಲ, ಸೆಲೆಬ್ರೇಷನ್ ಅನ್ನೋದಕ್ಕಿಂತ ನೋವಿದೆ. 6 ವರ್ಷ ನಮ್ಮನ್ನು ಸಾಯಿಸ್ಬಿಟ್ರಲ್ಲ ಈ ರೀತಿ. ಒಂದು ಸಂತೋಷ ಏನಪ್ಪ ಅಂದ್ರೆ ಎಲ್ಲೋ ಒಂದು ಕಡೆ ನಂಬಿಕೆ ಬರ್ಸ್ತಾ ಇದ್ದಾರಲ್ಲ, ನ್ಯಾಯಕ್ಕೆ ಜಯ ಅನ್ನೋದನ್ನ ನಂಬಿಕೆ ಬರ್ಸ್ತಿದ್ದಾರೆ. ಸೆಲೆಬ್ರೇಷನ್ ಇದೊಂದು ರೀತಿಯಲ್ಲಿ ಇದು ಸೆಲೆಬ್ರೇಷನ್ ಅದು ನಮ್ದು ಯಾವ ತರ ಸೆಲೆಬ್ರೇಷನ್ ಸಾಮಾನ್ಯ ಜನರು ವಿಷಯ ಆಗಿದೆ. ಈಗ ಶ್ರೀಮಂತರು ದೊಡ್ಡವರು ಇದ್ರ ಬಗ್ಗೆ ಕೇಳಿಸ್ಕೊಳ್ಳೋದು ಇಲ್ಲ, ಗಮನಿಸಕ್ಕೆ ಹೋಗಲ್ಲ, ಅವ್ರಿಗೆ ಬೇಕು ಇಲ್ಲ, ಅವರು ಅನುಕೂಲ ಆಗ್ಬಿಟ್ರೆ ಸಾಕು ಅಂತ ಇರ್ತಾರೆ. ಸಾಮಾನ್ಯವಾಗಿ ಬೇಕಾಗಿರೋದು ನಮಗೆ ದಿನನಿತ್ಯದ ಬದುಕಿನಲ್ಲಿ ಜೀವನ ಮಾಡ್ತಿರ್ತಾರಲ್ಲ ಅವ್ರಿಗೆ ಕಷ್ಟ ಇರೋದು. ಅವರ ಪರವಾಗಿ ನಿಂತಿರ್ತಕ್ಕಂಥ ನಮ್ಮ ಬಗ್ಗೆ ಅವ್ರಿಗೆ ಕಲಿಕಾರ ಬರುತ್ತೆ. ಸರ್, ಹೀಗಿದ್ದಾಗ ಆಮ್ ಆದ್ಮಿ ಪಕ್ಷದಲ್ಲಿ ವಕೀಲರಾಗಿ ನಮ್ಮ ಲಕ್ಷ್ಮೀಕಾಂತರವರು ಆಗ್ಬೋದು, ನಂಜಪ್ಪ ಕಳೇಗೌಡರಾಗ್ಬೋದು, ಮಾಧುಸ್ವಾಮಿಯರಾಗ್ಬೋದು, ಇನ್ನೂ ಅನೇಕ ವಕೀಲರಿದ್ದಾರೆ. ಇವರ ಒಂದು ಏನಾದ್ರು ಒಂದು ಮಹತ್ವ ಆಯ್ತಾ, ಒಂದು ಕೇಸ್ ಲಭಿಸೋಕ್ಕೆ ಏನೋ ಒಂದು ಬುನಾದಿ ಆಯ್ತಾ? ಇಲ್ಲ, ಇದು ವಕೀಲ ಶಕ್ತಿ ಕೆಲಸ ವಕೀಲರಿಂದ ಹಾಗೆ ಆಗುತ್ತೆ. ಇಲ್ಲಿ ಯಾವುದು ಆ ಕೇಸ್ ಇಲ್ಲದೆ ಇರೋದ್ರಿಂದ ಆ ಸಂಬಂಧ ಎಲ್ಲ ಅವ್ರದ್ದು ಬೆಂಬಲ ಇತ್ತು. ಡೆಲ್ಲಿನಲ್ಲಿ ಬಹಳ ಪ್ರಬಲವಾದ ವಕೀಲರನ್ನು ಇಟ್ಕೊಂಡು ನಡೆಸಿದ್ದಾರೆ. ಸರ್, ಹೀಗಿದ್ದ ನಮ್ಮ ಪಕ್ಕ ಗುಡ್ಡಪ್ಪ ಸರ್ ಆಗ್ಬೋದು, ನಂಜಪ್ಪ ಕಳೇಗೌಡ ಆಗ್ಬೋದು, ಎಲ್ಲ ಡೆಲ್ಲಿಗೆ ಲಾಸ್ಟ್ ವೀಕಲ್ಲಿ ಹೋಗಿ ಬಂದು ಅಂತೇಳಿ ಮಾಹಿತಿ ಇದೆ. ಈ ಕೇಸಿನ ಬಗ್ಗೆ ಏನಾದ್ರು ಒಂದು ಪೂರಕವಾಗಿ ಏನಾದ್ರು ಪೋಷಕಾಂಶ ಕೊಡೋಕೆ ಹೋಗಿದ್ರಾ? ಗುಡ್ಡಪ್ಪನವ್ರನ್ನೇ ಕೇಳ್ಬಿಡಿ, ಇಲ್ಲೇ ಕೂತಿದ್ದಾರೆ. ಇಲ್ಲ ಇಲ್ಲ, ನಾವು ಇದ್ರ ಬಗ್ಗೆ ಏನು, ಯಾಕಂದ್ರೆ ಇದು ಸಬ್ಜುಡಿಸ್ ಮ್ಯಾಟರು, ಇದ್ರ ಬಗ್ಗೆ ನಾವೇನು ನಾವು ಕೋರ್ಟಲ್ಲಿ ಇದೆ, ಅದು ಎಲ್ಲ ವಾದ ವಿವಾದಗಳು ನಡೀತಾ ಇತ್ತು. ಇದ್ರ ಬಗ್ಗೆ ನಾವೇನು ಮಾಡಿಲ್ಲ, ಏನು ಸೆಕ್ಷನ್ ಮಾಡಿಲ್ಲ. ಫೋನ್ ಎಲ್ಲ ನಮ್ದು ಬರೀ ಉದ್ದೇಶ ಏನು ಅಂತಂದ್ರೆ ಆಮ್ ಆದ್ಮಿ ಪಕ್ಷ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳನ್ನ ಸಾರ್ವಜನಿಕರಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದೀವಿ. ದೆಹಲಿ ಹಾಗೂ ಪಂಜಾಬಲ್ಲಿ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು 20-25 ಸಾವಿರ ತಿಂಗಳಿಗೆ ಉಳಿತಾಯ ಮಾಡಿಕೊಟ್ಟಿದ್ದೀವಿ. ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 3 ಲಕ್ಷ, 10 ವರ್ಷಕ್ಕೆ 30 ಲಕ್ಷ ರೂಪಾಯಿ. ಅದೇ ಥರ ವ್ಯವಸ್ಥೆ ನಾವು ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಮಹಾನಗರ ಪಾಲಿಕೆ ಚುನಾವಣೆಗಳಲ್ಲಿ ನಾವು ಈ ಸತಿ ಸ್ಪರ್ಧೆ ಮಾಡಿ ಸಾರ್ವಜನಿಕರಿಗೆ ಕುಂದುಕೊರತೆಯನ್ನು ಪರಿಹರಿಸಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋಕ್ಕೆ ಬರ್ತಾ ಇದ್ದೀವಿ. ಅಂತಿಮವಾಗಿ ನಾ ಏನು ಹೇಳಬೇಕು ಅಂತಂದ್ರೆ, ಮುಂಡಕೋಪನಿಷತ್ತಿನಿಂದ ತಗೊಂಡಿರೋದು ಸತ್ಯಮೇವ ಜಯತೆ ಅನ್ನೋದು ಇವತ್ತು ನಿಜವಾಗ್ಲೂ ಸತ್ಯವಾಗಿ ಬಂದಿದೆ. ಉಪನಿಷತ್ಗಳಲ್ಲಿ ಬರೆದಿರೋದು. ಇದರಿಂದ ಲಾಸ್ಟ್ ಏನು ಹೇಳಬೇಕು ಅಂತಂದ್ರೆ, ಮೋದಿಜಿ ಅವರು ಪಿತೂರಿ ನಡೆಸಿ, ಕುತಂತ್ರ ನಡೆಸಿ, ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಕಗ್ಗೋಲೆ ನಡೆಸಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕು, ದೆಹಲಿ ಸರ್ಕಾರವನ್ನು ವಜಾಗೊಳಿಸಬೇಕು, ಹೊಸ ಚುನಾವಣೆ ಅನೌನ್ಸ್ ಮಾಡಿ ಒಂದು ಅವಕಾಶ ನಮಗೆ ಕೊಡಬೇಕು. ಯಾಕೆಂದರೆ ಚುನಾವಣೆ ಸಮಯದಲ್ಲಿ ನಮ್ಮ ಎಲ್ಲ ನಾಯಕರನ್ನು ಜೈಲಲ್ಲಿ ಇಟ್ಕೊಂಡಿದ್ರು. ಇದು ತೀರಾನೇ ಇದು ಏನು ಹೇಳ್ಬೋದು, ಕಗ್ಗೋಲೆ ಅಂತಲೇ ಹೇಳ್ಬೋದು ಇದನ್ನ. ಸರ್, ಕಳೆದ ಕೆಲವೇ ದಿನಗಳ ಹಿಂದೆ ಮೋರ್ಯಾವೋಡ್ನಲ್ಲಿ ತಾವು ಒಂದೊಳ್ಳೆ ಸಮಾವೇಶ ಇಟ್ಕೊಂಡಿದ್ರಿ. ಆಗ ಆಮ್ ಆದ್ಮಿ ಪಕ್ಷ ಅಂತ ಹೇಳಿದ್ರೆ ಯಾರಿಗೂ ಅಷ್ಟು ಒಲವಿರಲಿಲ್ಲ. ಯಾಕೆ ಕೇಜ್ರಿವಾಲ್ ಅವರು ಡೆಲ್ಲಿನಲ್ಲಿ ಕನ್ನಡದಲ್ಲಿ ಇಲ್ಲೂ ಒಂದು ಅಧ್ಯಕ್ಷ ಸ್ಥಾನ ಇಲ್ಲ, ಒಬ್ಬ ಕಾರ್ಪೊರೇಟ್ ಇಲ್ಲ, ಮತ್ತೊಂದಿಲ್ಲ, MLA ಇಲ್ಲ ಅಂತೇಳಿ ಮಾತಾಡ್ಕೊಂಡು ಡೆಲ್ಲಿಲಿ ಒಂದು ಇಂದ ನೀವು ಪಕ್ಷ ಸಾಕಲಿಕ್ಕೆ ಒಂದು ಅನುಕೂಲ ಆಗಿತ್ತು. ಇದ್ದಾಗ ಪಕ್ಷ ಬಿದ್ದೋದ್ರೂ ನೀವೊಂದು ಕಾರ್ಯಕ್ರಮ ಮಾಡಿ ಪಕ್ಷ ಮೇಲೆ ತರಿಸಲಿಕ್ಕೆ ಪ್ರಯತ್ನ ಪಟ್ರಿ. ತಮ್ಮ ಒಳ್ಳೆ ಸುದ್ದಿ ಬಂದಿದೆ. ಈ ವಿಚಾರದಲ್ಲಿ ಜನಸಾಮಾನ್ಯರಿಗೆ ಮತ್ತು ಒಂದು ತಾವು ಏನು ಇಷ್ಟಪಡ್ತೀರಾ? ನಾವು ಸಾರ್ವಜನಿಕರು, ಸಾಮಾನ್ಯ ಜನರು, ಜನಸಾಮಾನ್ಯರು ನಾವು ದೊಡ್ಡ ನಾವು ಭರವಸೆಗಳನ್ನು ಕೊಡಲ್ಲ. ಬುಲೆಟ್ ಟ್ರೈನ್ ಆಗಲಿ 15 ಲಕ್ಷ, ಪೆಟ್ರೋಲ್ 20 ರೂಪಾಯಿ, ಹಾಗೂ ರಾಮರಾಜ್ಯ ತಂದುಬಿಡ್ತೀವಿ, ಅಚ್ಚೇ ದಿನ್, ಇದೆಲ್ಲ ನಾವು ಸ್ಮಾರ್ಟ್ ಸಿಟಿಗಳೆಲ್ಲ ತರಲ್ಲ. ನಾವು ಸಣ್ಣ ವ್ಯಕ್ತಿಗಳು, ನಾವೆಲ್ಲ ಸೇವಾ ನಿವೃತ್ತವಾಗಿ ಎಲ್ಲ ನಮ್ಮವರೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಸರ್ವಿಸ್ ಮಾಡೋರು. ನಮ್ಗೇನು ಭರವಸೆಗಳು ಹೇಳೋದು ಅಂದರೆ, ನೀವು ಒಂದು ಸರ್ಕಾರಿ ಕಚೇರಿಗೆ ಹೋದರೆ ಜನನ ಮರಣ ಪತ್ರ ಬೇಕು, ಆದಾಯ ಸಂಬಂಧ ಪತ್ರ, ತೆರಿಗೆ, ಜಾತಿ ಪ್ರಮಾಣ ಪತ್ರ, ಏನಾದ್ರು ಪತ್ರಗಳು ತೊಗೋಬೇಕು ಅಂದರೆ ಅಲ್ಲೊಂದು ಬೋರ್ಡ್ ಹಾಕಿರಬೇಕು. 50 ರೂಪಾಯಿ ಶುಲ್ಕ. ದೆಹಲಿ ಹಾಗೂ ಪಂಜಾಬಲ್ಲಿ ಏನು ಮಾಡಿದ್ದೀವಿ, ನೀವು ಏನೇನು ಅಲ್ಲಿ ದಾಖಲೆಗಳು ಬೇಕೋ ಅದನ್ನು ಲಗತ್ತಿಸಿದ್ರೆ 3 ದಿವಸ 4 ದಿವಸದ ನಂತರ ನಿಮಗೆ ಆ ಪತ್ರ ಬರುತ್ತೆ. ಇದು ಆಡಳಿತದಲ್ಲಿ ಗುಣಮಟ್ಟ ತಂದಿದ್ದೀವಿ. ಎಷ್ಟು ಜನ ಅಂತಾರೆ ಇದು ಆಗೋದೇ ಸಾಧ್ಯವೇ ಇಲ್ಲ, ನೀವೆಲ್ಲ
ದೆಹಲಿ ಹಾಗೂ ಪಂಜಾಬಲ್ಲಿ ಮಾಡಿದೀವಿ. ನಾನು ಹೇಳಿದ್ನಲ್ಲ 30,000 ರೂಪಾಯಿ ತಿಂಗಳಿಗೆ ಉಳಿತಾಯ ಪ್ರತಿ ಕುಟುಂಬಕ್ಕೂ ಮಾಡ್ತೀವಿ ಸರ್. ಒಂದು ಜನನ ಮರಣ, ಒಂದು ಮಗು ಹುಟ್ಟಿದೆ, ಆಸ್ಪತ್ರೆಯಿಂದ ನಿಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಇದೆ, ಅದನ್ನು ತೊಗೊಂಡು ಅವ್ರು ನಿಮಗೆ ಜನನ ಪತ್ರ ಕೊಡೋಕೆ ಏನಂತೆ? ನೀವು ಯಾವುದಾದ್ರು ಕಚೇರಿಗೆ ಹೋದರೆ ಯಾವ ಕಚೇರಿ ಅಂತ ಗೊತ್ತಿಲ್ಲ, ಅಲ್ಲಿ ಸರ್ಕಾರಿ ಸಿಬ್ಬಂದಿಗಳು ಸಿಗಲ್ಲ. ಇವತ್ತು ಬನ್ನಿ, ನಾಳೆ ಬನ್ನಿ, ಅದು ತೊಗೊಂಬನ್ನಿ, ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಲಿಂಕ್ ಆಗಿಲ್ಲ, ಹೊಡೆದಾಡ್ತಾ ಇರ್ತಾರೆ 2-3 ದಿವಸ. ಆಗ ಒಬ್ಬ ಏಜೆಂಟ್ ಬರ್ತಾನೆ, ಒಂಥರ ಬನ್ನಿ ಸರ್, ಏನು ನೋಡ್ತಾ ಇದ್ದೀನಿ 2-3 ದಿವಸದಿಂದ ತೊಂದರೆ ಅನುಭವಿಸ್ತಾ ಇದ್ದೀರಾ, ಬನ್ನಿ 1,000 ರೂಪಾಯಿ ಕೊಡಿ, ನಾನು ನಿಮಗೆ ಮಾಡ್ಕೊಡ್ತೀನಿ ಅಂತ. ಕುಮಾರಸ್ವಾಮಿ ನಾವು ಯಾರೋ ಹೇಳಿದ್ದಿಲ್ಲ, ಮಾಜಿ ಮುಖ್ಯಮಂತ್ರಿಗಳು, ಇದು ನಮ್ಮ ವಿಧಾನಸೌಧ ಒಂದು ದಲ್ಲಾಳಿಗಳು ಅಡ್ಡ ಆಗ್ಬಿಟ್ಟಿದೆ, 2,500 ಕೋಟಿ ಕೊಟ್ಟರೆ ನಿಮ್ಮ ಮುಖ್ಯಮಂತ್ರಿನೂ ಆಗ್ಬಿಡ್ತೀರ ಅಂತ. ಈಗಲೂ ಸಹ ಕೆಂಪಣ್ಣ ಆಗಲಿ, ಈಗ ಇನ್ನೊಬ್ಬರು ಒಂದು ಗುತ್ತಿಗೆದಾರರ ಸಂಘದವರು ಹೇಳಿದಾರಲ್ಲ, ಪ್ರತಿಯೊಬ್ಬ MLA ಆಡಳಿತ ಪಕ್ಷದವರು 30-40% ಕಮಿಷನ್ ತಗೋದು, ಇದು ಬಹಿರಂಗವಾಗಿ ಹೇಳಿದ್ದಾರೆ. ನಿಜವಾಗ್ಲೂ 60%. ಇವರು BJP ಸರ್ಕಾರವನ್ನು ತೊಲಗಿಸಿದಾಗ 40% ಸರ್ಕಾರ ಅಂತ ಅವರು ಒಂದು ಅಭಿಯಾನ ನಡೆಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಈ ಕಾಂಗ್ರೆಸ್ ನೋಡಿದ್ರೆ 60-70% ಸರ್ಕಾರ, ಕಮಿಷನ್ ಖೋರು, ಲೂಟಿಖೋರು ಅಂತ ಎಲ್ಲರೂ ಬಹಿರಂಗವಾಗೇ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವು ಪ್ರಾಮಾಣಿಕತೆಯನ್ನು ಆಡಳಿತದಲ್ಲಿ ತೊಗೊಂಡ್ಬರ್ತೀವಿ. ದೆಹಲಿ ಹಾಗೂ ಪಂಜಾಬಲ್ಲಿ ಮಾಡಿದ್ದೀವಿ. ಪ್ರಾಮಾಣಿಕರು ನಾವು, ಸಾಮಾನ್ಯ ಜನರು, ಜನಸಾಮಾನ್ಯರು ಒಂದು ಒಳ್ಳೆ ವ್ಯವಸ್ಥೆಯನ್ನು ಬದಲಾವಣೆ ತೊಗೊಂಡ್ಬರ್ತೀವಿ ಆಡಳಿತದಲ್ಲಿ. ದಯವಿಟ್ಟು ನೀವು ಸಂವಿಧಾನದಲ್ಲಿ 4ನೇ ಸ್ತಂಭ ಅಂತ ಎಲ್ಲರೂ ಬಿಂಬಿಸ್ತಾರೆ, ನೀವು ಈ ನಮ್ಮ ವರದಿಯನ್ನು ಎಲ್ರಿಗೂ ನಮ್ಮ ಮಾಧ್ಯಮದ ಮೂಲಕ ಎಲ್ರಿಗೂ ತಿಳಿಸಿ ಜನಸಾಮಾನ್ಯರ ಕುಂದುಕೊರತೆ, ಬರೀ ಅವ್ರ ಕುಂದುಕೊರತೆಗಳನ್ನ ಪರಿಹರಿಸೋದೇ ಮಾತ್ರ ನಮ್ಮ ಉದ್ದೇಶ, ಯಾವುದೇ ದುರುದ್ದೇಶ ಇಲ್ಲ ಅಂತ ಹೇಳಿ ನನಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.